ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಬಹಳ ಮುಖ್ಯವಾದ ಜಾಗತಿಕ ವಿದ್ಯಮಾನ ನಡೀತಾ ಇದೆ. ಅದಂದ್ರೆ ಇಸ್ರೇಲ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ. ಎಂಥ ದಾಳಿ ನಡೆಸ್ತು ಅಂತಂದ್ರೆ ಇಸ್ರೇಲ್ ಇರಾನ್ ಮೇಲೆ ಸುಮಾರು 100ಕ್ಕೂ ಹೆಚ್ಚು ಪ್ರಮುಖ ವ್ಯಕ್ತಿಗಳನ್ನ, ವಾಯುಸೇನೆಯ ಕಮಾಂಡರ್ಗಳನ್ನ, ಅನೇಕರನ್ನ ಒಂದೇ ದಾಳಿಯಲ್ಲಿ ಕೊಂದು ಹಾಕಿಬಿಡ್ತು. ಅಷ್ಟೇ ಅಲ್ಲ, 6 ಅತ್ಯಂತ ಪ್ರಮುಖ ಅಣು ಸ್ಥಾವರಗಳೇನಿದ್ವು ಇರಾನ್ದು, ಅದರ ಮೇಲೆ ದಾಳಿ ನಡೆಸಿ ಅವುಗಳನ್ನ ಧ್ವಂಸ ಮಾಡಿ ಹಾಕ್ತು. ಇನ್ನೂ ಅನೇಕ ಬಗೆಯ ದಾಳಿ ಒಂದೇ ದಾಳಿಯಲ್ಲಿ ಒಳಗಡೆಯಿಂದ ಹೊರಗಡೆಯಿಂದ ನಡೆಸಿರ್ತಕ್ಕಂಥ ಒಂದು ದಾಳಿ. ಆ ನಂತರದಲ್ಲಿ ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಇದು ಒಂದು ರೀತಿಯಲ್ಲಿ ಇಸ್ರೇಲ್ ಇರಾನ್ ಯುದ್ಧದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಜಾಗತಿಕವಾಗಿ ಇದು ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಭಾರತದ ಮೇಲೂ ಇದರ ಪರಿಣಾಮ ಇರುತ್ತೆ. ಅದನ್ನು ಕೂಡ ನಾವು ಮಾತನಾಡೋಣ. ಇದೆಲ್ಲವನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ತಜ್ಞರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಇಸ್ರೇಲ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ ಏನಿದೆ, ಒಳಗಡೆಯಿಂದ ಅಲ್ಲಿ ಒಳಗಡೆ ಮೊಸಾದ್ನ ಒಂದಷ್ಟು ಜನರನ್ನ ಪ್ಲಾಂಟ್ ಮಾಡಿ, ಡ್ರೋನ್ಗಳನ್ನು ವ್ಯವಸ್ಥೆ ಮಾಡಿ, ಟೆಕ್ನಾಲಜಿಕಲ್ ವ್ಯವಸ್ಥೆಗಳನ್ನು ಮಾಡ್ಕೊಂಡು ನಡೆಸಿರೋ ದಾಳಿ ಹೇಗೆ ನಡೀತಿ ಈ ದಾಳಿ ಟು ಬಿಗಿನ್ ವಿತ್? ಈಗ ಏನಾಗ್ತಿತ್ತು ಅಂದರೆ, ಯುರೇನಿಯಂ ಎನ್ರಿಚ್ಮೆಂಟಲ್ಲಿ ಹತ್ತತ್ರ 410 kg ಆಗಲೇ ರೆಡಿ ಅವೈಲಬಲ್ ಮೆಟೀರಿಯಲ್ ಇರಾನಲ್ಲಿ ಇದೆ ಅಂತ IAEA ಕನ್ಫರ್ಮ್ ಮಾಡ್ತು. ಓಕೆ. ಸೊ ಅದರ್ ಏಜೆನ್ಸೀಸು ಇಸ್ರೇಲ್ಗೂ ಮಾಹಿತಿ ಇತ್ತು, ಇವ್ರ ಹತ್ರ 410 kg ಎನ್ರಿಚ್ಡ್ ಯುರೇನಿಯಂ ಆಗಲೇ ರೆಡಿ ಇದೆ ಅಂತ. ಯುರೇನಿಯಂ ಯೂಶಲಿ ನಾವು ಮೈನಿಂದ ತಗೊಂಡಾಗ ಯುರೇನಿಯಂ 238 ಅನ್ನೋ ಫಾರ್ಮಲ್ಲಿರುತ್ತೆ. ಅದು U-235 ಅನ್ನೋ ಒಂದು ಸಿಮಿಲರ್ ಐಸೋಟೋಪ್. ಅಂದರೆ ಅದ್ರ ಪ್ರಾಪರ್ಟೀಸ್ ಎಲ್ಲ ಸೇಮ್ ಇರುತ್ತೆ, ಪ್ರೋಟಾನ್ ಸೇಮ್ ಇರುತ್ತೆ. ಅಫ್ಕೋರ್ಸ್ ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಮೋರ್ ಟೆಕ್ನಿಕಲ್ ಡೀಟೇಲ್. U-235 ಅನ್ನೋದು ಬೇಕಾಗಿರೋದು ಈ ವೆಪನ್ ಮಾಡೋಕ್ಕೆ. ಈ ಮೈನ್ಸಿಂದ ತಗೊಂಡಾಗ ಯುರೇನಿಯಮ್ಮು ಯೂಶಲಿ 238 ಫಾರ್ಮಲ್ಲೇ ಇರುತ್ತೆ. ಆ 235 ಅನ್ನೋದು ಬರೀ 0.7% ಇರುತ್ತೆ. ಅದನ್ನ ಏನು ಮಾಡ್ತಾರೆ ಅಂದರೆ, ಆ ಪೌಡ್ರ್ ಮಾಡಿ ಯುರೇನಿಯಂ ಎಕ್ಸೋಫ್ಲೋರೈಡ್ ಅಂತ ಒಂದು ಗ್ಯಾಸ್ ಜೊತೆ ಮಿಕ್ಸ್ ಮಾಡಿ ಅದನ್ನು U-235ಗೆ ತರ್ತಾರೆ. ಸೊ ಆ ಒಂದು 2 to 5% ಎನ್ರಿಚ್ ಆದಾಗ, ಅಂದರೆ 100 ಗ್ರಾಮ್ ಪುಡಿ U-238 ಅಲ್ಲಿ 2 ರಿಂದ 5 ಗ್ರಾಮು 235 ಇದ್ರೆ, ಆ 235 ಏನ್ ಮಾಡ್ತಾರೆ ಅಂದ್ರೆ, 5 ಗ್ರಾಮ್ 235ನ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಈ ಕೈಗಾ ಎಲ್ಲ ಇದೆಯಲ್ಲ, ಅದಕ್ಕೆ ಪವರ್ ಜನರೇಷನ್ಗೆ, ಮೆಡಿಕಲ್ ಪರ್ಪಸ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದು ಲೋ ಎನ್ರಿಚ್ಡ್ ಯುರೇನಿಯಂ ಅಂತ. ಅದೇ 60% ತಗೊಂಬಂದ್ರೆ, ಅದ್ರ ತರಕ್ಕೆ ಅದು ಸೆಂಟ್ರಿಫ್ಯೂಜ್ ಅಂತ ಇರುತ್ತೆ, ಅದ್ರೊಳಗೆ ಹಾಕಿ ತಿರುಗಿಸ್ತಾ ಇರ್ತಾರೆ. ಅದು 60%ಗೆ ತಗೊಂಬರ್ತಾರೆ. ಆ 60% ತಂದಾಗ ದಟ್ ಈಸ್ ದಿ ಐ ಎನ್ರಿಚ್ಡ್ ಯುರೇನಿಯಂ. ಎನಿಥಿಂಗ್ ಮೋರ್ ದನ್ 20% ಇಸ್ ಐ ಎನ್ರಿಚ್ಡ್ ಯುರೇನಿಯಂ. ಆ ಐ ಎನ್ರಿಚ್ಡ್ ಯುರೇನಿಯಂನ 60% ಇಟ್ ಈಸ್ ಅ ಗುಡ್ ಫಾರ್ ಮೇಕಿಂಗ್ ನ್ಯೂಕ್ಲಿಯರ್ ಬಾಂಬ್ಸ್. ಬಟ್ 90% ತಗೊಂಬಂದ್ರೆ ಇಟ್ ಈಸ್ ಟೂ ಗುಡ್. ಅಂದ್ರೆ ಭಾಳ ಒಂದು 25 kg ಇದ್ರು ನ್ಯೂಕ್ಲಿಯರ್ ಬಾಂಬ್ ಮಾಡಬಹುದು. ಬಟ್ ಈ 60% ಅಲ್ಲಿದ್ದಾಗ ಯು ನೀಡ್ 35 to 40 kg. ಸೊ ಈಗ 400 kg ಮೇಲೆ ಇವ್ರ ಹತ್ರ ಇದೆ ಅಂದ್ರೆ 10 ನ್ಯೂಕ್ಲಿಯರ್ ಬಾಂಬ್ ಮಾಡೋಷ್ಟು ಕೇಪಬಿಲಿಟಿ ಇದೆ ಆಗ್ಲೇ. ಸೊ ಇದೆಲ್ಲ ಒಂದು ಭಯದ ವಾತಾವರಣ ಇಸ್ರೇಲ್ ಮೇಲೆ ತೂಗುಕತ್ತಿಯಾಗಿತ್ತು. ಯಾಕಂದ್ರೆ ಇವರು 60% ಇರೋರು ನ್ಯೂಕ್ಲಿಯರ್ ವಾರೇಡ್ ಮಾಡೋಕ್ಕೆ ಅಷ್ಟು ಸಮಯ ಬೇಕಿಲ್ಲ. ವಾರಗಟ್ಲೆನೋ ತಿಂಗ್ಳುಗಟ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಒಂದನ್ನ ಮಟ್ಟ ಹಾಕ್ಬೇಕು ಅನ್ನೋದು ಇವ್ರಿಗೆ ಒಂದು ತಲೆಯಲ್ಲಿತ್ತು. ಈಗಾಗಲೇ ಇಸ್ರೇಲ್ ಅವರಿಗೆ ಈಗಾಗಲೇ ಇದನ್ನ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಸ್ಟಾಪ್ ಮಾಡೋಕ್ಕೆ ಹಿಂದೆ ಒಬಾಮಾ ಅವರು ಅದ್ರ ಜೊತೆ ಮಾತುಕತೆ ಮಾಡಿ ಸ್ಯಾಂಕ್ಷನ್ಸ್ ಎಲ್ಲ ತೆಗೆದು ಕಮ್ಮಿ ಮಾಡೋಕ್ಕೆ ಒಂದು ಇದರಲ್ಲಿದ್ರು. ಆಗ ಫಸ್ಟ್ ಟೈಮ್ ಟ್ರಂಪ್ ಬಂದಾಗ ಇದನ್ನ ಕಿತ್ತಾಕಿದ್ರು. ಇಲ್ಲ, ಇವರು ನಾವು ಏನೇ ಹೇಳಿದ್ರು ಎನ್ರಿಚ್ಮೆಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಈ ಸ್ಯಾಂಕ್ಷನ್ಸ್ ಇರ್ತೀವಿ ಅಂತ ಬಿಟ್ಬಿಟ್ರು. ಅದು ಹಂಗೆ ಸ್ಯಾಂಕ್ಷನ್ಸ್ ಅಲ್ಲೇ ಇತ್ತು. ಈಗ ಸೆಕೆಂಡ್ ಟೈಮ್ ಟ್ರಂಪ್ ಬಂದಾಗ ಮಾತುಕತೆ ಶುರು ಮಾಡಿದ್ರು. 5 ಸುತ್ತು ಮಾತುಕತೆ ಆಗಿತ್ತು. ಭಾನುವಾರ 6ನೇ ಸುತ್ತು, ನಾಳೆಗೆ 6ನೇ ಸುತ್ತು ಮಾತುಕತೆ ಇತ್ತು. ಸೊ ಈ ಮಾತುಕತೆಯಲ್ಲಿ ಏನಾರೋ ಒಂದು ಅಗ್ರಿಮೆಂಟ್ಗೆ ಬಂದ್ಬಿಟ್ರೆ ನಾವು ಮತ್ತೆ ಇವ್ರನ್ನ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಇವ್ರು ಎನ್ರಿಚ್ಮೆಂಟ್ ಮಾಡೋದು ನಿಲ್ಸಲ್ಲ ಅಂತ ಎಲ್ಲೋ ಒಂದು ಇಸ್ರೇಲಿಗೆ ಒಂದು ಭಯದ ವಾತಾವರಣ ಹುಟ್ಕೋತು. ಸೊ
ಆಮೇಲೆ ಏನಾಯಿತು ಅಂದರೆ ಈಗ ಇಸ್ರೇಲ್ ಸುತ್ತಮುತ್ತಲ ಇದ್ದಿದ್ದಂಥ ಹೆಜ್ಬುಲ್ಲಾ, ಇರಾನ್ ಪ್ರಾಕ್ಸಿಗಳು ಯಾರಿದ್ರು, ಹೆಜ್ಬುಲ್ಲಾ, ಔತಿ, ಈ ಹಮಾಸ್, ಇವ್ರನ್ನೆಲ್ಲ ಆಗಲೇ ಮಟ್ಟ ಹಾಕಿದ್ದಾರೆ ಲಾಸ್ಟ್ ಇಯರ್ ನೀವು ನೋಡಿದ್ರಿ. ಸೊ ಇದು ಒಂದು ಒಳ್ಳೆ ಸಂದರ್ಭ. ಜೊತೆಲಿ ಅಮೆರಿಕನ್ ಏರ್ ಬೇಸ್ ಸ್ಟ್ರಾಂಗ್ ಇದೆ. ಅಂದರೆ ಕತಾರ್ ಇಸ್ ದ ಮೇನ್ ಹೆಡ್ ಕ್ವಾರ್ಟರ್ಸು, ಅರಾಬಲ್ಲಿದೆ, ಇರಾಕಲ್ಲಿದೆ, ಜೋರ್ಡಾನಲ್ಲಿದೆ, ಎಲ್ಲ ಕಡೆ ಅಮೆರಿಕನ್ ಬೇಸಸ್ ಇವೆಲ್ಲ ದೇ ಆರ್ ಆಲ್ ಸಪೋರ್ಟಿವ್ ಟು ಇಸ್ರೇಲ್. ಇದು ಒಂದು ಪ್ರತಿಕೂಲದ ಒಂದು ವಾತಾವರಣ ಸಿಕ್ತವ್ರಿಗೆ. ಸೊ ಈ ಒಂದು ವಾತಾವರಣ ಇಟ್ಕೊಂಡು ಇವರು ದಾಳಿ ಮಾಡಿದ್ರು. ಇವರು ದಾಳಿ ಮಾಡಕ್ ಮುಂಚೆ ಇದು 1 ವರ್ಷದಿಂದಾನೇ ಈ ಒಂದು ಸಮಯಕ್ಕೆ ಕಾಯ್ತಾ ಇದ್ರು. ಇವರು ಮೊಸಾದ್ ಅವ್ರನ್ನೆಲ್ಲ ಪ್ಲಾಂಟ್ ಮಾಡಿದ್ರು ಒಳಗಡೆ, ಎಲ್ಲಿ, ಇಸ್ರೇಲ್ ಅಲ್ಲಿ, ಅಂದ್ರೆ ಇರಾನ್ ಅಲ್ಲಿ. ಆಶ್ಚರ್ಯ ಆಗಿದ್ದು ಅಂದ್ರೆ ಸರ್, ಅವ್ರು ಹೆಂಗ್ ಹೊಡೆದಿದ್ದಾರೆ ಅಂತಂದ್ರೆ ರೆವಲ್ಯೂಷನರಿ ಗಾರ್ಡ್ಸ್ ಆತನ ಮನೆ ಯಾವ ಫ್ಲೋರ್ ಅಲ್ಲಿ ಇದೆಯೋ ಆ ಫ್ಲೋರ್ ನುಗ್ಗಿ ಆತನನ್ನ ನೋಡಿ, ಅದನ್ನ ಹ್ಯೂಮನ್ ಇಂಟ್ ಅಂತಾರೆ. ಆಮೇಲೆ ಅವ್ರು ಯಾವ ಮನೆಗಳಲ್ಲಿದ್ದಾರೋ ಇವರು ಡ್ರೋನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ರು. ಮೊಸಾದ್ ಯಾರು 1 ವರ್ಷದಿಂದ ಅಲ್ಲಿ ಬಿಟ್ಟಿದ್ರು, ಇವ್ರು ಅದನ್ನ ಕಾಮಿಕಾಜೆ ಡ್ರೋನ್ಸ್ ಅಂದ್ರೆ ಅಲ್ಲಿ ಹೋಗಿ ಸೂಸೈಡಲ್ ಡ್ರೋನ್ಸ್, ಅದೋಗಿ ಟಾರ್ಗೆಟ್ ಹಿಟ್ ಆಗಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ. ಸೊ ಅವ್ರವ್ರ ಮನೆಗಳದೆಲ್ಲ GPS, ಫೇಶಿಯಲ್ ರೆಕಗ್ನಿಷನ್ ಎಲ್ಲ ಫೀಡ್ ಮಾಡಿರ್ತಾರೆ. ಸೊ ಏನ್ ಮಾಡಿದ್ರು ಅಂದ್ರೆ ಆ 6 ಸೈಂಟಿಸ್ಟ್ ಅಲ್ಲಿ ಇಬ್ರು ಮೇನ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಮನೆ, ಅಂದ್ರೆ 6 ಸೈಂಟಿಸ್ಟ್ಗಳು ನೋಡ್ದಾಕಿದ್ದಾರೆ. ಮತ್ತೆ ಮೇನ್ IRGC ಹೆಡ್, ಆರ್ಮಿ ಡಿಫೆನ್ಸ್ ಸ್ಟಾಫ್ ಹೆಡ್, ಮತ್ತೆ ಕಾಮಿನೇಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದವನು, ಇವ್ರನ್ನೆಲ್ಲ ಒಂದೇ ಸಲ ಮುಗಿಸ್ಬಿಟ್ರು. ಇದು ಒಂದು ಸಂದೇಶ ಕೊಟ್ರು, ನಿಮ್ಮೊಳಗಡೆನೆ ಬಂದು ನಿಮ್ಮ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನೇ ನಾವು ಹೊಡಿತೀವಿ, ಒಂದು ಸಂದೇಶ. ಜೊತೆಯಲ್ಲಿ ಏರ್ ಅಟ್ಯಾಕ್ ಮಾಡಕ್ ಮುಂಚೆ ಇವ್ರ ಹತ್ರ S-300, ನಮ್ಮ ಹತ್ರ ಹೆಂಗೆ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶು ಅದೆಲ್ಲ ಇತ್ತು. ನಂಗೆ ಈ ಪಾಯಿಂಟ್ ಅಲ್ಲಿ ಒಂದು ಕುತೂಹಲ ಆಯ್ತು. ಈ ಥರ ಫೇಶಿಯಲ್ ರೆಕಗ್ನಿಷನ್ ಮತ್ತು GPS ಎಲ್ಲ ಉಪಯೋಗಿಸಿ ಯಾವುದೇ ಗಣ್ಯ ವ್ಯಕ್ತಿಗಳನ್ನು ಬೇಕಾದರೂ ಹೊಡಿಬೋದಲ್ವಾ? ಈ ತಂತ್ರಜ್ಞಾನ ಒಂದು ವೇಳೆ ಈಗ ವಿಧ್ವಂಸಕರ ಭಯೋತ್ಪಾದಕರ ಕೈಗೆ ಸಿಕ್ಕಿದ್ರೆ ಎಲ್ಲ ಅದು ಈವನ್ ಫಾರ್ ಇಂಡಿಯನ್ ಲೀಡರ್ಸ್ ಇಟ್ ಈಸ್ ಥ್ರೆಟ್ನಿಂಗ್ ಅಲ್ವಾ? ಖಂಡಿತ. ಲಾಸ್ಟ್ ಟೈಮ್ ಸೊಲೆಮಾನಿನ ಹೊಡೆದಿದ್ದು ಈ ಬಾಗ್ದಾದಲ್ಲಿ ಇದೇ ಥರ ಫೇಶಿಯಲ್ ರೆಕಗ್ನಿಷನ್ನು ಮತ್ತು ರೀಪರ್ ಡ್ರೋನ್ ಅದು ನೋಡಿ ಅವನ್ನ ಹತ್ಬೇಕಾದ್ರೆ ಕಾರಲ್ಲಿ ಯಾವ ಕಾರಲ್ಲಿ ಕೂತ್ಕೊಂಡ ಅಂತ ಕರೆಕ್ಟಾಗಿ ನಿಗದಿತ ಮಾಡಿ ಕರೆಕ್ಟಾಗಿ ಆ ಕಾರಿಗೆ ಹೊಡೆದ್ರು. ಸೊ ಇದು ದಿಸ್ ಇಸ್ ವೆರಿ ಕಾಮನ್. ಇಂಡಿಯನ್ಸ್ ಹತ್ರನೂ ಈ ಟೆಕ್ನಾಲಜಿ ಇದೆ, ಫೇಶಿಯಲ್ ರೆಕಗ್ನಿಷನ್. ಇದು ಇಟ್ ಈಸ್ ದೇರ್ ವಿತ್ ಎವ್ರಿಬಡಿ ಟುಡೇ. ಸೊ ಯಾರಿಗೆ ಬೇಕಾದ್ರೂ ಹೊಡಿಬೋದು ಈ ಟೆಕ್ನಾಲಜಿ. ಸೊ ದಿಸ್ ಇಸ್ ಅದನ್ನೇ ಹೇಳ್ತಾ ಇರೋದು, ನೌ ದ ಕಂಡೀಷನ್ ಆಫ್ ದ ವಾರ್ ಸಿನಾರಿಯೋ ಇಸ್ ಟೋಟಲಿ ಚೇಂಜ್ಡ್. ಯಾವಾಗ ಡ್ರೋನ್ ಅಟ್ಯಾಕ್ ಮಾಡ್ತಾರೋ, ಯಾವಾಗ ಬಂದು ಪಕ್ಕದಲ್ಲಿ ಹೊಡಿತಾರೋ ಅದೇ ಗೊತ್ತಿರಲ್ಲ. ಅದೇನು ಇಷ್ಟು ದೂರ ಅಷ್ಟು ದೂರ ಅಂತಿಲ್ಲ, ಈಗ ಡಿಸ್ಟೆನ್ಸ್ ಆರ್ಮಿ ನುಗ್ಗಿ ಹೊಡಿಯೋದು ಅದೆಲ್ಲ ಹೊಟ್ಟೋಯ್ತು ಆ ಕಾಲನೇ. ಎಲ್ಲ ವರ್ಕ್ ಫ್ರಮ್ ಹೋಮ್ ಆ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಸೊ ಡ್ರೋನ್ಸಲ್ಲೇ ಯಾವ ಥರ ಕೃತಿ ನೋಡಿದ್ರಲ್ಲ, ಈ ಅದೇ ಕಾಬ್ವೆಬ್ ಯುಕ್ರೇನ್ ಅವ್ರು ಮಾಡಿದ್ದು, ರಷ್ಯಾಗ ಹೊಡೆದಿದ್ದು ಆಪರೇಷನ್ ಅಲ್ಲಿ ಮೇಜರ್ ಏರೋಪ್ಲೇನ್ಗಳನ್ನ ಹೊಡೆದಾಕ್ಬಿಟ್ರು. ಬರೇ ಈ ಡ್ರೋನ್ಸ್ಗಳು, ಅದು FPV ಡ್ರೋನ್ಸ್, ಯುದ್ಧ ವಿಮಾನಗಳನ್ನು ಅದು FPV ಡ್ರೋನ್ಸ್, ನಾಟ್ ಆಲ್ಸೋ ಮಿಲಿಟರಿ ಗ್ರೇಡ್ ಡ್ರೋನ್ಸ್. ಅದಕ್ಕೆ ಜಸ್ಟ್ ಅಮ್ಯುನೇಷನ್ ಫಿಕ್ಸ್ ಮಾಡಿ ಈ ತರ ರೆಕಗ್ನಿಷನ್ ಫಿಕ್ಸ್ ಮಾಡಿ ಹೊಡೆದು ಒಂದು ಬಹಳ ದೊಡ್ಡ ವೇಗದ ಪ್ರಮಾಣದಲ್ಲಿ, ಅತ್ಯಂತ ವೇಗವಾಗಿ ಯುದ್ಧದ ಸಿನಾರಿಯೋ ಚೇಂಜ್ ಆಗ್ತಾ ಇದೆ ಗ್ಲೋಬಲಿ. ಹೌದು, ಗ್ಲೋಬಲಿ ಯುದ್ಧದ ಸಿನಾರಿಯೋ ಇಟ್ ಇಸ್ ನಾಟ್ ದಿ ಹೋಲ್ಡ್. ನಮ್ಮ ಹತ್ರ 10 ಲಕ್ಷ ಆರ್ಮಿ ಇದ್ದಾರೆ, 20 ಲಕ್ಷ ಆರ್ಮಿ ಇದ್ದಾರೆ, ನಮ್ಮ ಹತ್ರ 5,000 ಟ್ಯಾಂಕ್ ಇದೆ, ನಿಮ್ಮ ಹತ್ರ 1,000 ಟ್ಯಾಂಕ್ ಇದೆ. ಆ ಒಂದು ಸಿನಾರಿಯೋ ಚೇಂಜ್ ಆಗ್ತಾ ಇದೆ ಈಗ. ಮೋರ್ಲಿ ಟೆಕ್ನಾಲಜಿಕಲ್ ವಾರ್ಫೇರ್. ಇದು ನಂತರ ನೆಕ್ಸ್ಟ್ ಸ್ಯಾಟಿಲೈಟ್ ವಾರ್ಫೇರ್ ಹೋಗುತ್ತೆ. ಅದು ಭೂಮಿ ಮೇಲೂ ಕಾಣಲ್ಲ ನಮ್ಗೆ, ಏನೇ ನೋಡಿತಾರೆ ಅಲ್ಲಿ. ನಿಮ್ಗೆ ಅಲ್ಲಿ ಸ್ಯಾಟಿಲೈಟ್ ಅಲ್ಲಿ ಹೊಡೆದ್ಬಿಟ್ರೆ ನಿಮ್ಗೆ ಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ. ನಿಮ್ಗೆ ಕರೆಂಟ್ ಇರಲ್ಲ, ಟಿವಿ ಇರಲ್ಲ, ಎಲ್ಲ ನಿಮ್ಗೆ ನಿಮ್ ಕಂಪ್ಯೂಟರ್ಗಳು ವರ್ಕ್ ಆಗಲ್ಲ, ನಿಮ್ ಇನ್ವೆಂಟ್ರಿ ಎಲ್ಲಿದೆ, ಏನಿದೆ, ಏನು ಗೊತ್ತಾಗಲ್ಲ. ಸೊ ಆ ಒಂದು ಟೆಕ್ನಾಲಜಿ ಎಲ್ಲ ಹೋಗ್ಬಿಡುತ್ತೆ. ಫೋನ್ ಪೇ ಇಂದ ಹಿಡಿದು UPI ಇಂದ ಹಿಡಿದು GPS ಇಂದ ಹಿಡಿದು ಎಲ್ಲಾನು ಹೊಟ್ಟೋಗ್ಬಿಡುತ್ತೆ. ಏನೂ ಇಲ್ಲ, ನೀವು ಫುಲ್ ಕಂಪ್ಲೀಟ್ ನಿಷ್ಕ್ರಿಯ ಬರೋ ತರ ತಂದಿಟ್ಬಿಡುತ್ತೆ. ಸೊ ಆ ತರ ವಾರ್ ನೆಕ್ಸ್ಟ್ ಸ್ಟೇಜ್ ಬರುತ್ತೆ. ಸೊ ಈ ಮೊಸಾದ್ ಪ್ಲಾನಿಂಗ್ ಯಾವಾಗ ರೆಡಿ ಅಂದ್ರೋ, ಇವ್ರು 200 ಫ್ಲೈಟ್ ತಗೊಂಡೋಗಿ ಏರ್ ಬೇಸಸ್ಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ವಾಪಸ್ ಬಂದ್ರು. ಸೊ ದಿಸ್ ಇಸ್ ಹೌ
ದೇ ಅಟ್ಯಾಕ್. ಬಟ್ ಇವ್ರು ಯುರೇನಿಯಂ ಎನ್ರಿಚ್ಮೆಂಟ್ ಪ್ಲಾಂಟ್ಗಳು ನಟಾಜನ್ನಲ್ಲಿರೋದು, ಫಾರ್ಡೋಲಿರೋದು ಅಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದನ್ನ ಹೊಡಿಬೇಕಾದ್ರೆ ಈ ಸೆಂಟ್ರಿಫ್ಯೂಜಸ್ ಎಲ್ಲ ಏನಂದ್ರೆ ಸುಮಾರು 10 ಮೀಟರ್ ಒಳಗಡೆ ಆ ತರ ಇರುತ್ತೆ. ಎಲ್ಲ ಕಾಂಕ್ರೀಟೆಡ್ ಬಿಲ್ಡಿಂಗ್ ಇರುತ್ತೆ, ವೆರಿ ಸ್ಟ್ರಾಂಗ್ ಇರುತ್ತೆ. ರೆಗ್ಯುಲರ್ ಬಾಂಬ್ಸ್ ಅಲ್ಲಿ ಹೊಡಿಯಕ್ಕೆ ಇವತ್ತು ಯುದ್ಧದ ಸಿನಾರಿಯೋ ಹಾಲಿವುಡ್ ಮೂವೀಸ್ಗಿಂತನೂ ಜಾಸ್ತಿ ರೋಚಕವಾಗಿದೆ ಅಂತ ಅನ್ಸುತ್ತೆ. ಮೂವೀಸ್ಗಿಂತ ಯುದ್ಧನೇ ಜಾಸ್ತಿ ಅಡ್ವಾನ್ಸ್ಡ್ ಆಗಿದೆ ಟೆಕ್ನಾಲಜಿಕಲಿ. ಖಂಡಿತ ಅಡ್ವಾನ್ಸ್. ಸೊ ದೇ ಹ್ಯಾವ್ ಟೋಲ್ಡ್ ದಟ್ ವಿ ಹ್ಯಾವ್ ಯೂಸ್ ಗೈಡೆಡ್ ಬಾಂಬ್ಸ್ ಯೂಸ್ ಮಾಡಿದೀವಿ. ಆ ಸೆಂಟ್ರಿಫ್ಯೂಜಸ್ ಎಷ್ಟರ ಮಟ್ಟಕ್ಕೆ ಅವ್ರು ಡಿಸ್ಟ್ರಾಯ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಯುರೇನಿಯಂ ಮೈನ್ಸ್ ಅಂತೂ ಇದ್ದೇ ಇದೆ ಇರಾನ್ ಅಲ್ಲಿ. ಸೊ ದೇ ಕ್ಯಾನ್ ಎಕ್ಸ್ಟ್ರಾಕ್ಟ್ ಯುರೇನಿಯಂ, ದೇ ಕ್ಯಾನ್ ಎಕ್ಸ್ಟ್ರಾಕ್ಟ್. ಬಟ್ ಆ ಸೆಂಟ್ರಿಫ್ಯೂಜ್ ಗಳೇ ಡ್ಯಾಮೇಜ್ ಆದ್ರೆ ಈ ಸೆಂಟ್ರಿಫ್ಯೂಜ್ ಆಗ ಮಾಡೋ ಟೆಕ್ನಾಲಜಿ ಅಬ್ದುಲ್ ಖಾದರ್ ಖಾನ್ ಅಂತ ಪಾಕಿಸ್ತಾನವ್ನು ಇವ್ರಿಗೆ ಕೊಟ್ಟಿದ್ದ. ಅಫ್ಕೋರ್ಸ್ ಚೈನಾ ಅವರು ಹೆಲ್ಪ್ ಮಾಡಿದ್ರು ಈ ಸೆಂಟ್ರಿಫ್ಯೂಜಸ್ ಎಲ್ಲ ಮಾಡಕ್ಕೆ. ಮತ್ತೆ ಅವ್ರು ಸೆಂಟ್ರಿಫ್ಯೂಜಸ್ ಹಾಕಿ ಮತ್ತೆ ಅದನ್ನ ತರಕ್ಕೆ ಇಟ್ ಟೇಕ್ಸ್ ಟೈಮ್. ಸೊ ಆ ಒಂದು ಸ್ಥಳಗಳನ್ನೆಲ್ಲ ಡ್ಯಾಮೇಜ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ರಿಟಾಲಿಯೇಷನ್ ಆಗಿ ಅವರು ನಿನ್ನೆ 100 ಡ್ರೋನ್ಸ್ ಲಾಂಚ್ ಮಾಡಿದ್ರು. ಇವತ್ತು ಕೆಲವು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳು ಲಾಂಚ್ ಮಾಡಿದ್ದಾರೆ. ಬಟ್ ಇದು ಯಾವ ಪ್ರಮಾಣಕ್ಕೆ ಈ ಯುದ್ಧ ತಗೊಂಡೋಗುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ಇರಾನ್ ಎಕನಾಮಿಕಲಿ ಬಹಳ ವೀಕ್ ಇದೆ ಈಗ ಅವ್ರಿಗೆ ಯಾವ ಸ್ಥಿತಿ ಅಂದ್ರೆ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೇಬೇಕಾಗಿರೋ ಸ್ಥಿತಿ. ಬಟ್ ನಾವು ವಾರ್ ಮಾಡಕ್ ಹೋದ್ರೆ ನಮ್ಮ ಹತ್ರ ಆ ಎಕನಾಮಿ ಇದೆಯಾ, ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ, ಆ ಖರ್ಚು ವೆಚ್ಚಗಳು ಇದೆಯಾ ನಮ್ಮ ಹತ್ರ ಮಾಡಕ್ಕೆ. ಇರಾಕ್ ಜೊತೆಗಿನ ಯುದ್ಧದ ಸನ್ನಿವೇಶನ ಹೊರತುಪಡಿಸಿದ್ರೆ ಈಗ ಅತ್ಯಂತ ಹೆಚ್ಚಿನ ಸವಾಲಿನ ಸನ್ನಿವೇಶನ ಇರಾನ್ ಈಗಲೇ ಇದು ಮಾಡ್ತಿರೋದು. ಯಾಕಂದ್ರೆ ಅವಾಗ 1980s ಅಲ್ಲಿ ಆದಾಗ ಅವಾಗ ತುಂಬಾನೇ ದೊಡ್ಡ ಯುದ್ಧ ಆಯ್ತು. ಅವಾಗ ಸದಾಮ್ ಹುಸೇನ್ಗೆ ಅವಾಗ ಅಮೆರಿಕನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಅವನು ಯಾವಾಗ ಕೆಮಿಕಲ್ ವೆಪನ್ ದಾಳಿ ಮಾಡಿದ್ನೋ ಇವ್ರ ಮೇಲೆ, ಅವಾಗ ಒಂದು ಹಂತಕ್ಕೆ ಬಂತು. ಸುಮಾರು ಒಂದು 5-6 ಲಕ್ಷ ಜನ ಎರಡು ಕಡೆನೂ ಸತ್ತೋದ್ರು. ಅದು ಬಹಳ ದೊಡ್ಡ ಪ್ರಮಾಣ ಲಾಸ್ ಅದು. ಅವಾಗ ಅದೊಂದು ಸೀಸ್ ಫೈರ್ ತಗೊಂಡ್ಬಂದು ಅದು ಸರಿ ಕಮ್ಮಿ ಮಾಡಿದ್ರು. ಅದು ಬಿಟ್ರೆ ಇಷ್ಟು ದೊಡ್ಡ ಪ್ರಮಾಣದ ಹಾನಿ ಆಗಿರೋದು ಈಗಲೇ. ಬಟ್ ಈಗ ಆ ಇರಾನಿಗೆ ಆ ಶಕ್ತಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಯಾವುದೇ ವಿಧವಾದ ಹೈ ಎಂಡ್ ಟೆಕ್ನಾಲಜಿ ಏರ್ಕ್ರಾಫ್ಟ್ಸ್ ಇಲ್ಲ. ಅವ್ರ ಹತ್ರ ಇರೋದು ಯಾವುದೋ F-14 ಹಳೇ ಕಾಲದ ಟಾಮ್ ಕ್ಯಾಟ್, ಅದು ಯಾವುದೋ ಒಂದು ಹಳೇ ಯುದ್ಧ ವಿಮಾನಗಳಿದಾವೆ. ಸೊ ಅಂತ ಹೈಲಿ ಟೆಕ್ನಾಲಜಿಕಲ್ ಸಫಿಸ್ಟಿಕೇಟೆಡ್ ಏರ್ಕ್ರಾಫ್ಟ್ಸ್ ಆಗಲಿ ಟ್ಯಾಂಕರ್ಸ್ ಆಗಲಿ ಇಲ್ಲ ಅವ್ರ ಹತ್ರ. ಅವ್ರ ಹತ್ರ ಇರೋ ಇದು ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮಾಡ್ಕೊಂಡಿದ್ದಾರೆ, ವಿಚ್ ಕ್ಯಾನ್ ಗೋ ಟು 2000 ಕಿಲೋಮೀಟರ್ಸ್, ವಿಚ್ ಕ್ಯಾನ್ ರೀಚ್ ಇಸ್ರೇಲ್. ಅದು ಬಿಟ್ರೆ ಡ್ರೋನ್ಸ್ ಚೆನ್ನಾಗಿದೆ ಅವ್ರ ಹತ್ರ. ಬಟ್ ಈಗ ಡಿಫೆನ್ಸ್ ಸಿಸ್ಟಮ್ಸ್ನೆಲ್ಲ ಹಾಳು ಮಾಡಾಕಿದ್ದಾರೆ. ಬಿಕಾಸ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಎಲ್ಲಾನು ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅವ್ರ ಸ್ಥಿತಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಸೊ ಯುದ್ಧ ಕಂಟಿನ್ಯೂ ಮಾಡೋ ಅಷ್ಟು ಶಕ್ತಿ ಅವ್ರ ಹತ್ರ ಇಲ್ಲ. ಅವ್ರು ಏನ್ ಮಾಡಬಹುದು, ಹೆಜ್ಬುಲ್ಲಾ ಮತ್ತೆ ಹೌತಿಗಳನ್ನ ಏನಾರು ಮತ್ತೆ ಎಬ್ಬಿಸಿ ಏನಾರು ಒಂದು ತೊಂದರೆ ಮಾಡಬಹುದು. ಇದರಿಂದ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ಅಂತ? ಈ ಭಾರತದ ಮೇಲೆ ಈಗ ಪರಿಣಾಮ ಅಂತ ಹೇಳಿದ್ರೆ, ಭಾರತದ ಪರಿಣಾಮ ಅಂತ ಹೇಳಿದ್ರೆ ನನಗೆ ನೋಡಿ, ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇರಾನ್ ಅಧೀನದಲ್ಲಿರ್ತದೆ. ಅಲ್ಲಿಂದ ಹತ್ತತ್ರ 20% ಅಷ್ಟು ಆಯಿಲ್ ಗ್ಲೋಬಲ್ ಸಪ್ಲೈ ಆಗುತ್ತೆ. ಮತ್ತೆ ರೆಡ್ ಸಿ ಮೇಲೆ ತುಂಬ ಎಕ್ಸ್ಪೋರ್ಟ್ಸ್ಗಳಾಗ್ತಾ ಇದ್ದಾವೆ. ಸೊ ಈಗಾಗಲೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಗಿದೆ, ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ, ಬಿಕಾಸ್ ಆಫ್ ದಿಸ್ ವಾರ್. ಮತ್ತೆ ಈಗ ರೆಡ್ ಸಿ ಮೇಲೆ 100 ರೂಪಾಯಿಗೆ ಹೋಗೋದು 150-160 ಆಗುತ್ತೆ. ಎಕ್ಸ್ಪೋರ್ಟ್ ಆಗಲಿ ಇಂಪೋರ್ಟ್ ಆಗಲಿ ಆ ಥರ ಪ್ರಾಬ್ಲಮ್ಗೆ ಸಿಕ್ಕಾಕೋತೀವಿ. ಸೊ ಈ ಥರ ಎಕನಾಮಿಕಲಿ ಭಾಳನೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಈ ಗಲ್ಫ್ ಕಂಟ್ರೀಸಲ್ಲಿ ಪ್ರಾಬ್ಲಮ್ ಆದರೆ ಎಕನಾಮಿಕಲಿ ನಮ್ಮ ಮೇಲೂ ಭಾಳನೇ ಪರಿಣಾಮ ಬೀಳುತ್ತೆ. ಯಾಕೆ ಈವನ್ ಫರ್ಟಿಲೈಸರ್ಸ್ ಮೇಲಾಗಲಿ, ಎನಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಲಿ, LPG ಮೇಲಾಗಲಿ, ಎಲ್ಲ ಥರ ಪರಿಣಾಮ ಬಿದ್ದು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಭಾರತಕ್ಕೂ ಇದು ತೊಂದರೆ ಆಗುತ್ತೆ ಖಂಡಿತ. ಇದು ಮುಂದುವರೆದ್ರೆ ಪ್ರೆಸೆಂಟ್ ಸಿನಾರಿಯೋನ ಅಬ್ಸರ್ವ್ ಮಾಡಿದ್ರೆ ಎಷ್ಟು ದಿನ ಇದು ಕಂಟಿನ್ಯೂ ಆಗ್ಬೋದು? ಇರಾನ್ ಕಂಪ್ಲೀಟ್ಲಿ ಮಂಡಿಯೂರಿ ಅಮೆರಿಕ ಹೇಳ್ತಾ ಇರುವಂಥ ಈಗ ನ್ಯೂಕ್ಲಿಯರ್ ಈಗ ಈ ಒಪ್ಪಂದಕ್ಕೆ ಸಹಿ ಮಾಡುವ ಪ್ರಶ್ನೆ ಬರುತ್ತಾ? ಯಾಕಂದರೆ ಸಿನ್ಸ್ ಇವೆಲ್ಲ ಅಣ್ವ ಸ್ಥಾವರಗಳೆಲ್ಲ ಡೆಸ್ಟ್ರಾಯ್ ಆಗಿರೋದ್ರಿಂದ ಒಪ್ಪಂದಕ್ಕೆ ಬಗ್ಬಹುದಾ ಇರಾನ್, ಅಥವಾ ಏನಾಗ್ಬೋದು ಇದು ಅಂತ ಮುಂದೆ? ಈ ಕ್ಲೆರಿಕ್ಸ್ ಇವ್ರೇನಂದರೆ ಭಾಳ
ಈ ಕ್ಲರಿಕ್ಸ್ ಅಂದರೆ ಕ್ಲರ್ಜಿಗಳಿರ್ತಾರಲ್ಲ ದೇ ಆರ್ ಮೋರ್ ಆಫ್ ದಿಸ್ ರ್ಯಾಡಿಕಲೈಸ್ಡ್ ಇಸ್ಲಾಮ್ಸ್ ಇವರು. ಓಕೆ. ಸೊ ಇವರ ಮನಸ್ಥಿತಿ ಯಾವ ಥರ ಇರುತ್ತೆ, ಇವರು ಇದಕ್ಕೆ ನಿಲ್ಲಿಸ್ತಾರ ಇಲ್ಲ ಇದನ್ನ ಇನ್ನೂ ದ್ವೇಷದ ಮನಸ್ಥಿತಿ ಆದ್ರೆ ಕಷ್ಟ ಆಗುತ್ತೆ, ಇನ್ನೂ ಇಲ್ಲ ಬೇರೆ ಥರ ಯಾವ ರೂಪದಲ್ಲಿ ತೊಗೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕು. ಇವ್ರ ಜೊತೆ ಯಾವ ದೇಶಗಳು ಕೈ ಜೋಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದನ್ನೆಲ್ಲ ನೋಡಿದ್ಮೇಲೆ ಮುಂದಿನ ರೂಪರೇಷೆಗಳು ಏನು ಅಂತ ಗೊತ್ತಾಗುತ್ತೆ. ಓಕೆ. ಸೊ ಸದ್ಯಕ್ಕಂತೂ ಇಮಿಡಿಯೇಟ್ ಆಗಿ ನಿಲ್ಲೋ ಲಕ್ಷಣ ಅಂತೂ ಇಲ್ಲ, ಖಂಡಿತ ಇದು ಇಷ್ಟು ಬೇಗ ನಿಲ್ಲಲ್ಲ. ಓಕೆ ಓಕೆ, ಧನ್ಯವಾದಗಳು ಗಿರೀಶ್ ಲಿಂಗಣ್ಣ ಅವರೇ. ಸಾಕಷ್ಟು ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಜಾಗತಿಕವಾಗಿ ನಡೀತಾ ಇರುವಂತಹ ಪ್ರಮುಖ ವಿದ್ಯಮಾನ ಇದು. ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ, ಮುಂದೆ ಇದು ಯಾವ ಟರ್ನ್ ತಗೊಳುತ್ತೆ, ಕಾದ್ ನೋಡೋಣ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.